ಸೊ ವರ್ಕಿಂಗ್ ವುಮೆನ್ಸ್ ಆದಾಗ್ಲಿಂದ ವರ್ಕಿಂಗ್ ವುಮೆನ್ಸ್ ಹಾಸ್ಟೆಲ್ ಜಾಸ್ತಿ ಆಗಿದೆ ಅಥವಾ ಪಿ ಜಿಗಳು ಜಾಸ್ತಿ ಆಗಿದೆ. PG ಅದೊಂದು ದೊಡ್ಡ ಬಿಸ್ನೆಸ್ ದೊಡ್ಡ ಬಿಸ್ನೆಸ್. ನಮ್ಮ ಇನ್ನೊಂದು ಭಾಗದ ಬೆಂಗಳೂರಿಗೆ ಹೋದ್ರೆ ಮೊನ್ನೆ ಅಡ್ವರ್ಟೈಸ್ಮೆಂಟ್ ನೋಡುತ್ತಿದ್ದೆ 1 RK 17,000ದಿಂದ ರೆಂಟ್ ಸ್ಟಾರ್ಟ್ ಸೆಮಿ ಫರ್ನಿಶ್ಡ್ ಅಂತ. ಓಕೆ ಅಣ್ಣ ಬೆಂಗಳೂರು ಒಳಗಡೆ 17,000ಕ್ಕೆ 1 BHK ಮನೆನೇ ರೆಂಟ್ ಬರುತ್ತೆ. ಸೊ ವರ್ಕಿಂಗ್ ವುಮೆನ್ಗೆ ಅಂತಾನೆ ಯಾರೆಲ್ಲ ಹಾಸ್ಟೆಲ್ ಮಾಡ್ತಾ ಇದ್ರು, ಯಾವ್ದಾರು NGO ಅಥವಾ ಏನಾದ್ರು ಹಾಸ್ಟೆಲ್ ಮಾಡ್ತಾ ಇದ್ರೆ ಸೆಂಟ್ರಲ್ಲು ಕಂಬೈನ್ ವಿತ್ ಸ್ಟೇಟು ಎರಡರಿಂದನೂ ಆ ಹಾಸ್ಟೆಲ್ ಮಾಡೋದಕ್ಕೆ ಅಥವಾ PG ಮಾಡೋದಕ್ಕೆ ಫಂಡ್ಸ್ ಇದೆ, ಗ್ರ್ಯಾಂಡ್. ಚೆನ್ನಾಗಿದೆ ಸರ್, ಇದು ಗೊತ್ತಿರಲಿಲ್ಲ ಇದು. ಸೊ ಇದು ವರ್ಕಿಂಗ್ ವುಮೆನ್ಗೆ ಯಾರು ಹಾಸ್ಟೆಲ್ ಅಥವಾ PG ಮಾಡ್ತಾ ಇದ್ದರು ಇದರಲ್ಲಿ ಏನು ಅಂದರೆ NGO ಆಗಿರಬೇಕು. ಸೊ ಯಾರು ವುಮೆನ್ ವೆಲ್ಫೇರಿಗೆ ಅಂತ ಯಾರು ವರ್ಕ್ ಮಾಡ್ತಾ ಇದ್ರಲ್ಲ ಆ NGOಗಳು ಯಾರೆಲ್ಲ ಹಾಸ್ಟೆಲ್ ಮಾಡಬೇಕಂತ ಪ್ಲ್ಯಾನ್ ಮಾಡ್ತಾ ಇದ್ದಾರೆ ಅವರಿಗೆ ಡೆಫಿನೆಟ್ಲಿ ಹೆಲ್ಪ್ಫುಲ್ಲು. ಅವರಿಗೆ 25 lakhsವರೆಗೆ ಗ್ರ್ಯಾಂಟ್ ಸಿಗುತ್ತೆ. ಅಂದರೆ ನಿಮ್ದು ಕಾಸ್ಟ್ ಆಫ್ ದ ಟೋಟಲ್ ಏನು ಪ್ರಾಜೆಕ್ಟ್ ಇದೆ ಅದರಲ್ಲಿ ಅಪ್ ಟು 25 ಲಕ್ಷದವರೆಗೂ ಅವರಿಗೆ ಬೆನಿಫಿಟ್ ಸಿಗುತ್ತೆ. ಈಗ ಒಂದು ಕನ್ಸ್ಟ್ರಕ್ಷನ್ ಮಾಡ್ತಾ ಇದ್ದಾರೆ ಹಾಸ್ಟೆಲ್ ಅಥವಾ ರಿನೋವೇಟ್ ಮಾಡ್ತಾ ಇದ್ದಾರೆ ಅಥವಾ ಸ್ಮಾಲ್ ಆಗಿ ಕಟ್ತಾ ಇದ್ದಾರೆ, ಆಲ್ರೆಡಿ ಅವ್ರದ್ದೇನೋ ಇತ್ತು ಅದು ರಿನೋವೇಟ್ ಮಾಡಬೇಕು, ಅದರ ಸೆಗ್ಮೆಂಟಿಗೂ ಕವರ್ ಆಗುತ್ತೆ. ಇದು ಹೊಸದು ಸರ್, ನಿಜ ನಾನು ಇದುವರೆಗೂ ಕೇಳೇ ಇಲ್ಲ ನಾನು ಇದ್ರ ಬಗ್ಗೆ. ನಾನು ಸರ್ಪ್ರೈಸ್, ನಾನು ಅದನ್ನ 3-4 ಸಲ ತೆಗೆದು ನೋಡಿದೆ. ಹೌದಿಸ್ವಾ, ಯಾಕೆಂದ್ರೆ ಬೆಂಗಳೂರು ನೀವು ಹೇಳ್ದಂಗೆ ಎಲ್ಲ ಇದೊಂದು ಬಿಸ್ನೆಸ್ ಆಗಿದೆ. ಸೊ ಅವರಿಗೆ ದುಡ್ಡು ಕೊಡ್ತಾರೆ ಅಂದ್ರೆ ಆಶ್ಚರ್ಯನೇ, ಇದೇನು ಕೊಡ್ತಾರೆ ಅಂತ. ಸೊ ಅದೊಂದು ಒನ್ ಆಫ್ ದ ಹೊಟ್ಟೆ ತುಂಬಿರೋರಿಗೆ ಇನ್ನೊಂದು ಸ್ವಲ್ಪ ತಗೊಳಪ್ಪ ಸ್ವೀಟು ತಿನ್ನೋ ಜೊತೆಗೆ ಊಟ ಆದ್ಮೇಲೆ ಏನಾಗಿದೆ ಈಗ.